ನಮ್ಮ 9ನೇ ಪಾರ್ಟಿಸಿಪೆಂಟ್ ನ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಮಹೇಶ್. ಹಾಯ್, ನಾನು ಮಹೇಶ್ ಅಂತ. ಲಾಸ್ಟ್ 5 months ಇಂದ ಟೆಕ್ನಿಕಲ್ ಕೋರ್ಸಲ್ಲೇ ಬ್ಯುಸಿ ಆಗಿದ್ದೇನೆ. ನನಗೆ ಅವನಲ್ಲಿ ಇಷ್ಟ ಆಗದೆ ಇರೋ ಸ್ವಭಾವ ಅಂದರೆ ತುಂಬ ಕೋಪಿಷ್ಟ ಅಷ್ಟೇ. ಈವ್ನಿಂಗ್ ಆಗ್ತಾ ಇದ್ದಂಗೆ ಆಚೆ ಹೋಗಿ ಕ್ರಿಕೆಟ್ ಪ್ರಾಕ್ಟೀಸ್ ಇದೆಲ್ಲ ಮಾಡಿ ಬರ್ತೇನೆ. ಮತ್ತೆ ಮನೆಗೆ ವಾಪಸ್ ಬಂತು ಅಂದರೆ ನಾನು ಶುರು ಆಗೋದೇ ಬರೀ ಟೆಕ್ನಿಕಲ್ ಕೋರ್ಸ್ ಟ್ರೈನಿಂಗ್ ಬಗ್ಗೆ ನಾನು ಮನೇಲಿ ಕೂತ್ಕೊಂಡು ನನ್ನ ಸಿಸ್ಟಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಹಾಯ್ ಮಹೇಶ್. ಹಾಯ್. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರಪಂಚ ಪ್ರಳಯ ಆಗ್ತಾ ಇದೆ. ಓಕೆ, ನಿಮ್ ಹತ್ರ ಮೊಬೈಲ್ ಇದೆ. ಮೊಬೈಲ್ ಅಲ್ಲಿ ಬರೀ ₹1 ಕರೆನ್ಸಿ ಇದೆ. ಬ್ಯಾಟ್ರಿ ಕೂಡ ಒಂದೇ ಪಾಯಿಂಟ್ ಇದೆ. ನೀವು ಒಂದ್ ಕಾಲ್ ಮಾಡ್ಬೋದು. ಯಾರಿಗ್ ಮಾಡ್ತೀರಿ? ನಮ್ಮ ಅಣ್ಣನ ಮಕ್ಕಳಿಗೆ. ಯಾಕಂದ್ರೆ ನಮ್ಮ ಅಣ್ಣನ ಮಕ್ಳು ಯಾವಾಗ್ಲೂ ನನ್ಗೆ ಹೇಳ್ತಾನೆ ಇರ್ತಾಳೆ, ಪ್ರಳಯ ಆಗ್ತಾ ಇರ್ಬೇಕಾದ್ರೆ ನೀನ್ ನನ್ನ ಜೊತೆಲೇ ಇರ್ಬೇಕು ಅಂತ. ಅಣ್ಣನ ಮಕ್ಕಳ ಎಷ್ಟ್ ಚಿಕ್ಕವರು? ಒಬ್ಳು ಬಂದು 6th standard, ಇನ್ನಿಬ್ರು ಬಂದು 1st standard. ಓಕೆ, ಹಂಗಾದ್ರೆ ನೀವು ನಿಮ್ಮ ಅಣ್ಣನ ಮಕ್ಳ ಹತ್ರ ಮಾತಾಡ್ತೀರಿ. ದಟ್ ಇಸ್ ಎ ವೆರಿ ಗುಡ್ ಥಾಟ್. ನೀವು ತುಂಬಾ ಕ್ಲೋಸ್ ಅವ್ರ ಜೊತೆ, ಸಿಕ್ಕಾಪಟ್ಟೆ. ಓಕೆ, ಎನಿವೇಸ್ ನಮ್ಮ ಕಾರ್ಯಕ್ರಮದಲ್ಲಿ ಆದಷ್ಟು ಚೆನ್ನಾಗಿ ಆಡಿ 6 4 ಎಲ್ಲ ಹೊಡಿಲಿ ಅಂತ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಮಹೇಶ್. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ 10ನೇ ಪಾರ್ಟಿಸಿಪೆಂಟ್ ನ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಶ್ವೇತಾ. ಹಾಯ್, ನಾನು ಶ್ವೇತಾ. ನಾನು ರಿಯಾಲಿಟಿ ಶೋಲಿ ಸೆಲೆಕ್ಟ್ ಆಗಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮ ಪೇರೆಂಟ್ಸ್ ಎಲ್ಲ ಮತ್ತು ನಮ್ಮ ಹಸ್ಬೆಂಡ್ ಯಾರು ಫಸ್ಟು ಎಲ್ಲ ರಿಜೆಕ್ಟ್ ಮಾಡಿದ್ರು. ಆಮೇಲೆ ನಮ್ಮ ಫ್ರೆಂಡ್ಸು ಎಲ್ಲ ನಮ್ಮ ಪೇರೆಂಟ್ಸ್ಗೆ ನಮ್ಮ ಹಸ್ಬೆಂಡ್ಗೆ ಕನ್ವಿನ್ಸ್ ಮಾಡಾದ್ಮೇಲೆ ಫುಲ್ಲು ಆಮೇಲೆ ನಮ್ಮ ಪೇರೆಂಟ್ಸ್ ಎಲ್ಲ ಒಪ್ಕೊಂಡ್ರು, ನಮ್ಮ ಹಸ್ಬೆಂಡ್ ಎಲ್ಲ ಒಪ್ಕೊಂಡ್ರು. ನನ್ನ ಹಾಬೀಸ್ ಬಂದು ಸ್ವಿಮ್ಮಿಂಗ್ ಮತ್ತು ಬೈಕ್ ರೈಡಿಂಗ್ ಮತ್ತು ಶಾಪಿಂಗ್ ಮಾಡ್ತಾ ಇರ್ತೀನಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ. ಹಾಯ್ ಶ್ವೇತಾ. ಹಾಯ್ ಸುಷ್ಮಾ. ಟೆನ್ಷನ್ ಆಗ್ತಿದ್ಯಾ ಶ್ವೇತಾ? ಇಲ್ಲಪ್ಪ. ಓಕೆ ಶ್ವೇತಾ, ಈಗ ನಿಮ್ಗೆ ಒಂದು ಆಫರ್ ಬರುತ್ತೆ. ಓಕೆ, ಇಲ್ಲ ನೀವು ಹೀರೋಯಿನ್ ಆಗ್ಬೋದು, ಇಲ್ಲ ನೀವು MLA ಆಗ್ಬೋದು. ಓಕೆ, ನೀವು ಯಾವ್ದನ್ನ ಆಯ್ಕೆ ಮಾಡ್ತೀರಿ? ಯಾಕೆ? ಅರೆ ವಾ, ಕ್ವೆಶ್ಚನ್ ಕೇಳಕ್ ಮುಂಚೆನೆ ಉತ್ತರ. ನನಗೆ ನನ್ನ ಚಿಕ್ಕ ವಯಸ್ಸಿಂದಾನು ದೇಶದ ಬಗ್ಗೆ ಏನಾದರೂ ಮಾಡಬೇಕು ಅಂತ ನನಗೆ ಮನಸ್ಸಲ್ಲಿದೆ. ಬಟ್ ಆಪರ್ಚುನಿಟಿ ಸಿಗ್ತಾ ಇಲ್ಲ ಏನೇ ಮಾಡಬೇಕು ಅಂತ. ಸೊ ನಾನು MLA ಆಗಿ ಏನಾದ್ರು ಸೆಲೆಕ್ಟ್ ಆದರೆ ದೇಶಕ್ಕೆ ಏನಾದರೂ ಮಾಡ್ಬೋದು ಅಂತ. ಸೊ ಐ ಸೆಲೆಕ್ಟ್ ಆಸ್ MLA. ಓಕೆ ಶ್ವೇತಾ, ಆಲ್ ದ ವೆರಿ ಬೆಸ್ಟ್. ಶೋ ನಲ್ಲಿ ನೀವು ವಿನ್ನರ್ ಆಗಿ ಬರ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಓಕೆ ವೀಕ್ಷಕರೇ, ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ 10 ಜನ ಪಾರ್ಟಿಸಿಪೆಂಟ್ಸ್ ಬಂದಾಗಿದೆ. ಇನ್ನು 5 ಜನ ಉಳಿದಿರೋದು. ಈಗಾಗಲೇ ಸ್ವಲ್ಪ ಜನಕ್ಕೆ ಟೆನ್ಷನ್ ಕೊಟ್ಬಿಟ್ಟಿದೀನಿ ಅಂತ ಕಾಣುತ್ತೆ. ಎಲ್ಲರೂ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಯಾಕಂದ್ರೆ ಈಗ ನಿಮ್ ಮುಂದೆ ನಿಮ್ಮೆಲ್ಲರೂ ಮನರಂಜಕ್ ಬರ್ತಾ ಇದ್ದಾರೆ ಗೋಕುಲ್ ಮತ್ತು ತಂಡ. ಸೂರ್ಯ ನಿನ್ನ ತಾಯಿ ಆಣೆಗೂ, ಚಂದ್ರ ನಿನ್ನ ತಂದೆ ಆಣೆಗೂ, ನನ್ನ ಮಮ್ಮಿ ಡ್ಯಾಡಿ ಆಣೆಗೂ, ಪೋಲಿವನು ಪೋಲಿವನು. ಸೂರ್ಯ ನಿನ್ನ ತಾಯಿ ಆಣೆಗೂ, ಚಂದ್ರ ನಿನ್ನ ತಂದೆ ಆಣೆಗೂ, ನನ್ನ ಮಮ್ಮಿ ಡ್ಯಾಡಿ ಆಣೆಗೂ, ಪೋಲಿವನು ಪೋಲಿವನು. Shake your body. Come on, move your body. Shake your body. Come on, move your body. Yara ganchitara nadmana tankabara sarazo. Yara ganchitara nadmana tankabara sarazo. Come on.
ರಾಜನೇ ಬೇರೆ ಕೆಲಸನೇ ಇಲ್ಲ. ಥರ ಥರ ಹಿಡಿಸಿದೆ ಮನಸ್ಸಿಗೆ ನೀನು, ಹಗರಲೆ ಮುಳುಗಿದೆ ಕನಸಲಿ ನಾನು. ಸಂತೆಯಲ್ಲೇ ನಿಂತರೂ ನೋಡು ನೀನು ನನ್ನನ್ನೇ, ನಾನು ಮಾತ್ರ ಕೇಳುವಂತೆ ಕೂಗು ನೀನು ನನ್ನನ್ನೇ. ಕಣ್ಣ ಕಟ್ಟಿ ಬಿಟ್ಟರೂ ಈಗ ನಾನು ಕಾಣಬಲ್ಲೆ ನಿನ್ನನ್ನೇ, ಸೇರಬಲ್ಲೆ ನಿನ್ನನ್ನೇ, ನಾನು ಮಾತ್ರ ಬಲ್ಲೆ ನಿನ್ನನ್ನೇ. ಹೃದಯವೇ ಬಯಸಿದೆ ನಿನ್ನನೆ, ತೆರೆಯುತ್ತ ಕನಸಿನ ಕಣ್ಣನೆ. ದಿನವಿಡೀ ನಿನ್ನಯ ನೆನಪನೆ ನೆಯುವೆ, ಸೆಳೆತಕ್ಕೆ ಸೋಲುತ್ತಾನ ಸನಿಹಕ್ಕೆ ಕಾಯುವೆ. ಸಂತೆಯಲ್ಲೇ ನಿಂತರೂ ವೀಕ್ಷಕರೇ, 10 ವಿಭಿನ್ನವಾಗಿರೋ ಪಾರ್ಟಿಸಿಪೆಂಟ್ಸ್ ನ ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿದ್ದಾಗಿದೆ. 2 ಅದ್ಭುತವಾಗಿರೋ ಪರ್ಫಾರ್ಮೆನ್ಸ್ ನೋಡಿದಿರಿ. ಇನ್ಯಾಕ್ ತಡ ಅಂತೀರಾ? ಓಕೆ, ಹಾಗಾದ್ರೆ ಬರ್ಮಾಡ್ಕೊಳ್ಳೋಣ ನಮ್ಮ 11ನೇ ಪಾರ್ಟಿಸಿಪೆಂಟ್ ರಘು ಶ್ರೀವತ್ಸ. ನನ್ನ ಮಗ, ಮೊದಲನೇ ಮಗ ರಾಘು ಅಂತ. ಅವನ ಬಗ್ಗೆ ಹೇಳಬೇಕು ಅಂದರೆ ಅವನು ಸುದ್ದು ಸೋಂಬೇರಿ. ಬೆಳಿಗ್ಗೆ 9 ಗಂಟೆಗೆ ಹೇಳ್ತಾನೆ, ಎದ್ದುಬಿಟ್ಟು ತಿಂಡಿ ತಿನ್ಕೊಂಡು ಅಲ್ಲಿ ಇಲ್ಲಿ ರೌಂಡ್ಸ್ ಹೊಡ್ಕೊಂಡು ಬರ್ತಾನೆ ಅಂಗಡಿ ಹತ್ರ. ಒಂದು ಮಾತು ಹೇಳಿದ ಮಾತು ಕೇಳಲ್ಲ. ಮನೆಯಿಂದ ಆ ಕಡೆ ಈ ಕಡೆ ಹೋಗೋದು ಒಂದು ಕೊತ್ತಂಬರಿ ಸೊಪ್ಪು ಕೂಡ ತಗೊಂಬರಲ್ಲ. ಹಾಯ್, ನನ್ನ ಹೆಸರು ರಘು ಶ್ರೀವತ್ಸ. ನನ್ನ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂದರೆ ನಾನು ದೊಡ್ಡ ಸೋಂಬೇರಿ. ನನ್ನ ಅಪ್ಪ ಅಮ್ಮ ಮಾತು ಇವತ್ತು ನಾನು ಕೇಳಿಲ್ಲ. ಸೊ ಇನ್ನು ಮುಂದೆ ಕೇಳಬೇಕು ಅಂತ ಅನ್ಕೊತಾ ಇರ್ತೀನಿ, ಅದು ಆಗೋದೇ ಇಲ್ಲ. ಏನು ಅನ್ಸಿದ್ರು ನಾನು ನನ್ನ ಮನಸ್ಸಿಗೆ ಅನಿಸ್ದಂಗೆ ಮಾಡಬೇಕು ಅಂತ ಇವತ್ತು ಅನ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವಾಗ ಸೆಲೆಕ್ಟ್ ಆಗಿರೋದ್ರಿಂದ ನನಗೇನೋ ಸಂತೋಷ ಆಗ್ತಾ ಇದೆ. ಅವನು ಚೆನ್ನಾಗಿ ಉದ್ಧಾರ ಆಗ್ಬಿಟ್ಟು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನು ಹಾರೈಸ್ತೀನಿ. ಆಲ್ ದ ಬೆಸ್ಟ್ ರಘು. ಓಕೆ ರಘು ಅವರೇ, ನಮ್ಮ ದೇಶದಲ್ಲಿನ ನಿಜವಾದ ಸತ್ತು ಪ್ರಜೆಗಳಲ್ಲಿ ನೀವು ಒಬ್ರು. ನಮ್ಮ ಕಡೆಯಿಂದ ಒಂದು ನಮಸ್ಕಾರ ತಲುಪ್ತಾ? ಥ್ಯಾಂಕ್ ಯು ಅಂತ ಏನಾದ್ರೂ ಈಗ ನಿಮ್ಗೆ ನಿಮ್ಮ ತಂದೆಯವರು ಏವಿಲ್ಲ ಹೇಳಿದ್ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು. ನನ್ನ ಮಗ ಇದಾನಲ್ಲ, ನನ್ನ ಮೊದಲನೇ ಮಗ, ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ. ಎಲ್ಲಿದ್ದಾರೆ ನಿಮ್ಮ ತಂದೆ ತಾಯಿ? ಹೋದ್ರೆ ಸಾಕು ಅಂತ ಕಾಯ್ತಿದ್ರಿ ಅಲ್ವಾ ಸರ್? ಕರೆಕ್ಟ್ ಅಂತೆ. ಏನ್ ರಘು, ಇಷ್ಟೊಳ್ಳೆ ಹೆಸರು ತಗೊಂಡ್ಬಿಟ್ಟಿದ್ದೀರಿ ಮನೇಲಿ? ಒಂಥರ ಖುಷಿ ಆಗುತ್ತೆ. ಈ ಥರ ಹೆಸರು ಯಾರು ತಗೊಳಲ್ಲ. ಓಕೆ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ನಿದ್ದೆಯಿಂದ ಎದ್ದು ನಮ್ಮ ಸಿಟಿಸನ್ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಬಿಟ್ಟಿದ್ದೀರಿ. ಇನ್ನು ಮುಂದೇನು ಜಾಗೃತವಾಗಿರಿ. ನಮ್ಮ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ, ನಿಮ್ಮದು ಯಾರಪ್ಪ ಅದು, ಅವ್ರು ಯಾರಿಗೋ ಇವ್ರು ಯಾರಿಗೋ ಮಾದರಿಯಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್.